ಸಂತಾನ ಭಾಗ್ಯಕ್ಕಾಗಿ ಸಾವಿರಾರು ದಂಪತಿಗಳು ಭೇಟಿ ನೀಡುವ ಈ ಪವಿತ್ರ ಕ್ಷೇತ್ರವೇ ಚನ್ನಪಟ್ಟಣದ ಸಮೀಪದ ದೊಡ್ಡಮಳ್ಳೂರಿನ ನವನೀತ ಕೃಷ್ಣ ದೇವಸ್ಥಾನ. ನಿಮಗೆ ಗೊತ್ತಾ? ಕರ್ನಾಟಕದಲ್ಲಿ ಒಂದು ದೇವಾಲಯವಿದೆ. ಅಲ್ಲಿ ಶ್ರೀಕೃಷ್ಣನು ರಾಜನಂತೆ ಅಲ್ಲ, ಯೋಧನಂತೆ ಅಲ್ಲ, ಪುಟ್ಟ ಮಗುವಿನ ರೂಪದಲ್ಲಿ ಅಂಬೆಗಾಲಿಟ್ಟು ತೆವಳುತ್ತಿರುವ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸಮೀಪದಲ್ಲಿರುವ ದೊಡ್ಡಮಳ್ಳೂರಿನಲ್ಲಿ ಈ ಪ್ರಾಚೀನ ದೇವಾಲಯವಿದೆ. ಈ ಕ್ಷೇತ್ರದ ಮುಖ್ಯ ದೇವರು ಶ್ರೀ ಅಪ್ರಮೇಯ ಸ್ವಾಮಿ, ಅಂದರೆ ಶ್ರೀ ಮಹಾವಿಷ್ಣು. ಈ ದೇವಾಲಯದ ಇತಿಹಾಸ ಸುಮಾರು 1000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಗಂಗರು, ಚೋಳರು ಮತ್ತು ಹೊಯ್ಸಳರ ಕಾಲದಲ್ಲಿ ಈ ಕ್ಷೇತ್ರವು ವಿಶೇಷ ಮಹತ್ವ ಪಡೆದಿತ್ತು. ದೇವಾಲಯದ ಒಳಭಾಗದಲ್ಲಿರುವ ನವನೀತ ಕೃಷ್ಣನ ಸನ್ನಿಧಿಯೇ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ. ಇಲ್ಲಿ ಕೃಷ್ಣನು ಪುಟ್ಟ ಮಗುವಿನ ರೂಪದಲ್ಲಿ ಅಂಬೆಗಾಲಿಟ್ಟು ತೆವಳುತ್ತಿರುವಂತೆ ಕಾಣುತ್ತಾನೆ. ಒಂದು ಕೈಯಲ್ಲಿ ಬೆಣ್ಣೆಯ ಮುದ್ದೆಯನ್ನು ಹಿಡಿದಿರುವ ಈ ದಿವ್ಯ ಮೂರ್ತಿಯನ್ನು ನೋಡಿದರೆ ಭಕ್ತರ ಮನಸ್ಸು ಭಕ್ತಿಯಿಂದ ತುಂಬುತ್ತದೆ. ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಸಂತಾನ ಭಾಗ್ಯ. ಅನೇಕ ವರ್ಷಗಳಿಂದ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ನವನೀತ ಕೃಷ್ಣನ ಆಶೀರ್ವಾದದಿಂದ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆಯಾಗಿದೆ. ಮನೋಕಾಮನೆ ಈಡೇರಿದ ನಂತರ ಭಕ್ತರು ತಮ್ಮ ಮಕ್ಕಳೊಂದಿಗೆ ಮತ್ತೆ ದೇವಾಲಯಕ್ಕೆ ಬಂದು ಕೃತಜ್ಞತೆ ಸಲ್ಲಿಸುತ್ತಾರೆ. ಕೆಲವರು ಬೆಳ್ಳಿ ತೊಟ್ಟಿಲು ಅಥವಾ ಮರದ ತೊಟ್ಟಿಲನ್ನು ಸಮರ್ಪಿಸುವ ಸಂಪ್ರದಾಯವನ್ನು ಇಂದಿಗೂ ಪಾಲಿಸುತ್ತಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಬಾಲಕೃಷ್ಣನು ತನ್ನ ಭಕ್ತರ ಪ್ರಾರ್ಥನೆಯನ್ನು ಬೇಗನೆ ಆಲಿಸುತ್ತಾನೆ. ವಿಶೇಷವಾಗಿ ಮಕ್ಕಳ ಆರೋಗ್ಯ, ಕುಟುಂಬದ ಸುಖ ಶಾಂತಿ ಮತ್ತು ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಪ್ರಾರ್ಥಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಆದ್ದರಿಂದ ಪ್ರತಿದಿನವೂ ನೂರಾರು ಭಕ್ತರು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಮಗುವಿನ ಮುಗ್ಧ ನಗುವಿನಂತೆ ಕಾಣುವ ನವನೀತ ಕೃಷ್ಣನ ದರ್ಶನ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಯನ್ನು ನೀಡುತ್ತದೆ. ನೀವು ಕೂಡ ಒಮ್ಮೆ ದೊಡ್ಡಮಳ್ಳೂರಿನ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂಬೆಗಾಲು ಕೃಷ್ಣನ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.